ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಮಾಡ್ತಾ ಇರ್ತಕ್ಕಂಥ ಇಂದಿನ ರೆಸಿಪಿ ಪೆಪ್ಪರ್ ಚಿಕನ್. ಇದು ಚಪಾತಿ, ದೋಸೆ, ನಾನ್, ರೋಟಿ ಎಲ್ಲದಕ್ಕೂ ತುಂಬಾ ಚೆನ್ನಾಗಿರುತ್ತೆ. ಫಸ್ಟ್ ನೋಡಿ, ಒಂದು 2 ಸ್ಪೂನಷ್ಟು ಸೋಂಪನ್ನ ಹಾಕಿ ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ. ಹಾಗೆ 1.5 ಸ್ಪೂನಷ್ಟು ಜೀರಿಗೆ, ಅದೆರಡನ್ನೂ ಎತ್ಕೊಳ್ಳೋಣ, ಪ್ಲೇಟಿಗೆ ಆಗ ಇಟ್ಕೊಳ್ಳೋಣ. ಈಗ ಒಂದು 2.5 ಸ್ಪೂನಷ್ಟು ಕಾಳುಮೆಣಸು, ಅದನ್ನು ಸಪ್ರೇಟಾಗಿ ಹುರ್ಕೋಬೇಕು. ಒಂದೆರಡು ತುಂಡಷ್ಟು ಚಕ್ಕೆ, ಒಂದು 4ರಿಂದ 5 ಏಲಕ್ಕಿಕಾಯಿ, ಒಂದು 8ರಿಂದ 9 ಲವಂಗ, ಈಗ ಅವನ್ನು ಸಹ ಡ್ರೈಯಾಗಿ ಫ್ರೈ ಮಾಡ್ಕೊಳ್ಳೋಣ. ಈಗ ಅದು ಆಗಿದೆ. ಈಗ ಅದನ್ನು ಸೋಂಪು ಮತ್ತು ಜೀರಿಗೆ ಹಾಕಿದ್ದೀವಲ್ಲ, ಅದೇ ಪ್ಲೇಟಿಗೆ ಶಿಫ್ಟ್ ಮಾಡ್ಕೊಳ್ಳೋಣ. ತುಂಬ ಸಿಯೋದೇನು ಬೇಡ. ಈಗ ಅದೆರಡು ಸ್ವಲ್ಪ ತಣ್ಣಗಾಗಲಿ. ಹಾಗೆ ಈಗ ಖಾರಕ್ಕೆ ಮೆಣಸಿನ್ಕಾಯಿ, ನಾನಿಲ್ಲಿ ಖಾರದ ಪುಡಿ ಯೂಸ್ ಮಾಡೋದ್ರಿಂದ ಅಲ್ಲಿ ಬ್ಯಾಡಗಿ ಮೆಣಸಿನ್ಕಾಯಿನ ಮಾತ್ರ ಹಾಕ್ತಾಯಿದ್ದೀನಿ. ಈ ಮೆಣಸಿನ್ಕಾಯಿನೇ ಹಾಕ್ಕೋತೀನಿ ಅನ್ನೋರು ಖಾರದ ಮೆಣಸಿನ್ಕಾಯಿ, ಗುಂಟೂರು ಮೆಣಸಿನ್ಕಾಯಿನೂ ಸಹ ಇಲ್ಲಿ ಸೇರಿಸ್ಕೋಬೋದು. ನಾನು ಇಲ್ಲಿ ಬ್ಯಾಡಗಿ ಮೆಣಸಿನ್ಕಾಯಿ ಮಾತ್ರ ಹಾಕಿದ್ದೀನಿ. ಒಂದು 10ರಿಂದ 12 ಬ್ಯಾಡಗಿ ಮೆಣಸಿನ್ಕಾಯಿ ಹಾಕಿದ್ದೀನಿ. ಇದು ಕಲರ್ ಪರ್ಪಸ್ಗೆ, ಕಲರ್ ಸ್ವಲ್ಪ ಖಾರ ಇರುತ್ತೆ ಇದು. ಇದು ಮೀಡಿಯಮ್ ಉರಿಯಲ್ಲೇ ಹುರ್ಕೋಬೇಕು, ಇಲ್ಲಾಂದರೆ ಬೇಗ ಸೀದ್ಬಿಡುತ್ತೆ. ಹಾಗಾಗಿ ಮೀಡಿಯಮ್ ಉರಿಯಲ್ಲೇ ಹುರ್ಕೊಳ್ಳೋಣ ಎಲ್ಲನೂ. ಮೆಣಸಿನ್ಕಾಯು ಆಗಿದೆ. ಈಗ ಸ್ವಲ್ಪ ಅದು ತಣ್ಣಗಾಗಲಿ, ಆಮೇಲೆ ನುಣ್ಣಗೆ ಪುಡಿ ಮಾಡಿಕೊಂಡ್ರೆ ಈಗ ಒಂದು ಪಾತ್ರೆನ ಇಟ್ಕೊಳ್ಳೋಣ. ಪಾತ್ರೆ ಸ್ವಲ್ಪ ಬಿಸಿಯಾಗಲಿ. ಈಗ ಪಾತ್ರೆಗೆ ಒಂದು 3ರಿಂದ 4 ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ಳೋಣ. ಈಗ ಇಲ್ಲಿ 2 ಈರುಳ್ಳಿನ ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪು, ಹಾಗೆ ಒಂದು 8ರಿಂದ 10 ಹಸಿಮೆಣ್ಸಿನ್ಕಾಯಿನ ಮಧ್ಯಕ್ಕೆ ಸೀಳ್ಕೊಂಡು ಇಟ್ಕೊಂಡಿದ್ದೀನಿ. ಈಗೆಲ್ಲ ಒಗ್ಗರಣೆಗೆ ಹಾಕ್ಕೊಳ್ಳೋಣ. ಎಣ್ಣೆ ಕಾಯ್ದಿದೆ. ಈಗ ಫಸ್ಟು ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಳ್ಳೋಣ. ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಫ್ರೈ ಆಗಲಿ. ಸ್ವಲ್ಪ ಫ್ರೈ ಆಗ್ತಿದ್ದಂಗೆ ಆಮೇಲೆ ಈರುಳ್ಳಿನ ಹಾಕೋಣ. ಈಗ ಕರಿಬೇವಿನ ಸೊಪ್ಪನ್ನ ಹಾಕ್ಕೊಳ್ಳೋಣ. ಬೆಲ್ಲನೂ ಅಷ್ಟೇ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ.
ಈರುಳ್ಳಿ ಎಲ್ಲ ಸ್ವಲ್ಪ ಹಸಿ ವಾಸನೆ ಎಲ್ಲ ಹೋಗಬೇಕು. ಈಗ ಪೌಡರ್ ನೋಡಿ ತಣ್ಣಗಾದಮೇಲೆ ಪೌಡ್ರ್ ಮಾಡ್ಕೊಂಡಿದ್ದೀನಿ ಇಲ್ಲಿ ನೋಡಿ. ಈ ರೀತಿಯಾಗಿ ಪೌಡ್ರನ್ನ ನುಣ್ಣಗೆ ಮಾಡ್ಕೋಬೇಕು. ಈಗ ಅದೇ ಜಾರಿಗೆ ಈಗ ನೋಡಿ ಚಿಕನ್ನು 1.5 kg ಇದೆ. ಅದು ಈಗ ತೊಳೆದು ನೀರನ್ನೆಲ್ಲ ಚೆನ್ನಾಗಿ ಸೋಸ್ಕೊಂಡು ಹಾಕ್ಕೋಬೇಕು. ಈಗ ಅದೇ ಜಾರಿಗೆ ಒಂದು ಮುಷ್ಟಿಯಷ್ಟು ಬೆಳ್ಳುಳ್ಳಿ, ಒಂದು 25 ಗ್ರಾಮಷ್ಟು ಶುಂಠಿನ ಹಾಕ್ತಾಯಿದ್ದೀನಿ. ಅದನ್ನು ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳೋಣ. ಶುಂಠಿ ಬೆಳ್ಳುಳ್ಳಿ ಪೇಸ್ಟಿಗೆ ಇಲ್ಲಿಗೆ ಚಿಕನ್ಗೆ ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಳ್ಳೋಣ. ಸ್ವಲ್ಪ ಅರಿಶಿನ ಪುಡಿ ಹಾಕಿ ಕೈ ಆಡೋಣ. ಇಲ್ಲಿಗ ರುಚಿಗೆ ತಕ್ಕಷ್ಟು ಉಪ್ಪು, ಇದೆಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ರುಬ್ಬಿದ್ದೀನಿ. ಅದು ಮಸಾಲೆ ಪುಡಿ ಮಾಡ್ಕೊಳ್ಳೋದ್ರಿಂದ ಅದು ಕಲರು ಮಸಾಲೆದು ಸ್ವಲ್ಪ ಇದಾಗಿದೆ. ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಸೇರಿಸ್ಕೊಳ್ಳೋಣ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಅದು ಸ್ವಲ್ಪ ಚೆನ್ನಾಗಿ ನೀರು ಇಂಬ್ರೋವರೆಗೂ ಪ್ಲೇಟ್ನ ಮುಚ್ಚಿ ನೀರು ಚೆನ್ನಾಗಿ ಇಂಬ್ರಕೋಬೇಕು. ಚಿಕನಲ್ಲೆಲ್ಲ ನೀರೆಲ್ಲ ಸ್ವಲ್ಪ ಕಮ್ಮಿ ಆಗಬೇಕು. ಈಗ ಮುಚ್ಚಿಟ್ಬಿಟ್ಟು ಚಿಕನಲ್ಲಿರೋ ನೀರೆಲ್ಲ ಪೂರ್ತಿ ಡ್ರೈ ಆಗೋವರೆಗೂ ಡ್ರೈ ಮಾಡ್ಕೊಳ್ಳೋಣ. ಈಗ ಸ್ವಲ್ಪ ಖಾರದ ಪುಡಿ, ನಾನಲ್ಲಿ ಆವಾಗಲೇ ಬ್ಯಾಡಗಿ ಮೆಣಸಿನ್ಕಾಯಿ ಮಾತ್ರ ಹಾಕಿರೋದ್ರಿಂದ ಇಲ್ಲಿ ಖಾರದ ಪುಡಿ 1.5 ಸ್ಪೂನಷ್ಟು ಖಾರದ ಪುಡಿನ ಹಾಕ್ತಾಯಿದ್ದೀನಿ. ಈಗ ನೀರು ಸ್ವಲ್ಪ ಎಲ್ಲ ಚೆನ್ನಾಗಿ ಡ್ರೈ ಆಗಿದೆ, ಹಾಗಾಗಿ ಈಗ ಅದು ಆವಾಗಲೇ ಪುಡಿ ಮಾಡ್ಕೊಂಡಿರತಕ್ಕಂಥ ಪುಡಿನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಇನ್ನೇನು ಜಾಸ್ತಿ ಹೊತ್ತೇನು ಬೇಯಬೇಕಾಗಿರೋ ಅವಶ್ಯಕತೆ ಇಲ್ಲ. ಈಗ ಚಿಕನ್ ರೆಡಿ, ಪೆಪ್ಪರ್ ಚಿಕನ್ ರೆಡಿಯಾಗಿದೆ. ಯಾರು ನನ್ನ ಚಾನಲ್ನ ಫಸ್ಟ್